ಸ್ಪೀಡ್ಸಲ್ಲಿ ವೈಬ್ರೇಷನ್ಸ್ ಕುತ್ತಿಗೆಗೆ ಬಂದು ಕುತ್ಕೊಂಡ್ಬಿಡುದು ಗುರು. ಫುಲ್ ಅಂತ ಏರೋಬಿಟ್ ಎಲ್ಲ ತಗೊಬಂದು ಇಲ್ಲೇ ಹೊಡಿತಾ ಇದೆ ನಮಗೆ. ಐ ಲೈಕ್ ಇಟ್ ಮೋರ್ ಆನ್ ದ ಟ್ವಿಸ್ಟೀಸ್. ಹೈವೇಗೆ ಎಲ್ಲ ಒಂದು ಕಡೆ ಅಷ್ಟು ಕಂಪ್ಲೀಟ್ ಸಮಾಧಾನ ಆಗಲಿಲ್ಲ. ಹಾಯ್ ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ಎಲ್ಲರದು ಒಂದೇ ಒಂದು ಡಿಮ್ಯಾಂಡ್, ರಿವ್ ದ TVS Apache RTX ಆನ್ ದ ಹೈವೇ ಅಂತ. ಸೊ ಹಿಯರ್ ವಿ ಆರ್ ಅಗೈನ್ ವಿತ್ ದ ಬೀಸ್ಟ್. ಇದನ್ನು ನಾವು ಶಿಮ್ಲಾದಲ್ಲಿ ಮೀಡಿಯಾ ಲಾಂಚ್ ಆದಾಗ ರೈಡ್ ಮಾಡಿ ರಿವ್ಯೂ ಮಾಡಿದ್ವಿ. ಸಕ್ಕತ್ತಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ರೈಡ್ ಇಂಪ್ರೆಷನ್ಸು, ಬಿಕಾಸ್ ಆವಾಗ ನಾವು ರೈಡ್ ಮಾಡಿದ್ದು ಎಲ್ಲ ಘಾಟ್ ಸೆಕ್ಷನ್ಸಲ್ಲಿ. ಸೊ ನಮಗೆ ಒಂದೆರಡು ಥಿಂಗ್ಸನ್ನು ಹೇಳೋಕ್ಕಾಗಿಲ್ಲ, ಹೈವೇಯಲ್ಲಿ ಯಾವ ಥರ ಇರುತ್ತೆ ಈ ಗಾಡಿ ಓಡಿಸೋದಕ್ಕೆ ಅಂತ. ಬಿಕಾಸ್ ಇಟ್ಸ್ ಎ ಪ್ರಾಪರ್ ಟೂರಿಂಗ್ ಮಿಷಿನ್ ಅಂತ ಹೇಳ್ಬೋದು. ಮೋಸ್ಟ್ ಆಫ್ ಅಸ್ ಇದನ್ನು ತೊಗೊಂಡು ಟೂರಿಂಗಿಗೆ ಹೋಗ್ತೀವಿ. ಟೂರಿಂಗಿಗೆ ತೊಗೊಂಡೋದಾಗ ನಮಗೆ ಮೇಯ್ನು ಕೆಲವು ಪಾಯಿಂಟ್ಸ್ ಬರುತ್ತೆ, ಲೈಕ್ ವಿಂಡ್ ಬ್ಲಾಸ್ಟ್ ಯಾವ ಥರ ಇರುತ್ತೆ, ಆಮೇಲೆ ಕ್ರೂಸಿಂಗ್ ಸ್ಪೀಡ್ ಏನು ರೇಂಜ್ ಸಿಗ್ಬೋದು, ಈ ಥರ ಸುಮಾರು ಕ್ವಶನ್ಸ್ ಇರುತ್ತೆ. ನಾವು ಇವತ್ತು ಒಂದು ಶಾರ್ಟ್ ಹೈವೇ ರೈಡ್ ಮಾಡೋಣ. ನಮ್ಮ ಹತ್ರ ಇರೋದು ಬೇಸ್ ವೇರಿಯಂಟು. ಸೊ ಬೇಸು, ಮಿಡ್ಡು ಮತ್ತು ಟಾಪ್ ವೇರಿಯಂಟ್ ಎಲ್ಲ ಡಿಫ್ರೆನ್ಸಸ್ ನಾನು ಹೇಳಿದೆ. ತುಂಬ ಡಿಫ್ರೆನ್ಸಸ್ ಏನು ಇಲ್ಲ ನಿಮಗೆ. ಬೇಸ್ ವೇರಿಯಂಟಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲದು ಪ್ಯಾಕ್ ಆಗಿ ಬಂದ್ಬಿಡುತ್ತೆ. ಸೊ ಮಿಡ್ ವೇರಿಯಂಟ್ಗೆ ಹೋಗ್ತೀರಾ ನಿಮಗೆ ಕ್ವಿಕ್ ಶಿಫ್ಟರ್ ಆಡ್ ಆಗುತ್ತೆ. ಹಾಗೆ ಸಣ್ಣ ಪುಟ್ಟ ಕೆಲವುದು ಇದು ಬರುತ್ತೆ. ಹಾಗೆ ಟಾಪ್ ವೇರಿಯಂಟ್ಗೆ ಹೋದರೆ ಬಿಲ್ಟ್ ಟು ಆರ್ಡರ್, ಅದರಲ್ಲಿ ನಿಮಗೆ ಬ್ರಾಸ್ ಚೈನ್ ಬರುತ್ತೆ. ಹಾಗೆಯೇ TPMS ಈ ಥರ ಕೆಲವು ಚೇಂಜಸ್ ಬರುತ್ತೆ. ಹಾಗೆ ಸಸ್ಪೆನ್ಷನ್ ಇವೆಲ್ಲ. ಬ್ಯಾಂಗ್ಳೂರಲ್ಲಿ ಆನ್ ರೋಡ್ ಪ್ರೈಸು ಬಂದು 2,58,000 ಆಗಿದೆ ಇವರಿಗೆ ಆನ್ ರೋಡ್ ತೊಗೊಳ್ಳೋ ಅಷ್ಟೊತ್ತಿಗೆ. ಸೊ ಆಲ್ಮೋಸ್ಟ್ 260 ಅಂತ ನೀವು ಇಟ್ಕೊಳ್ಬೋದು. ಒನ್ ಮೋರ್ ಥಿಂಗ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇದು ಆ್ಯಕ್ಚುಲಿ ಇವಾಗ ನೀವೇನಾರು ಬುಕ್ ಮಾಡ್ತೀರಾ ಅಂತ ಹೇಳಿದ್ರೆ ಶೋರೂಮಲ್ಲಿ ನಿಮಗೆ ಇಮಿಡಿಯೇಟಾಗಿ ಡೆಲಿವರಿ ಸಿಕ್ಕೋದಿಲ್ಲ. ಸೊ ಯು ಹ್ಯಾವ್ ಟು ಬುಕ್ ಆ್ಯಂಡ್ ಯು ಹ್ಯಾವ್ ಟು ವೆಯ್ಟ್. ಅದರಲ್ಲಿ ಬೇಸ್ ವೇರಿಯಂಟು ನಿಮಗೆ ಇರೋದ್ರಲ್ಲಿ ಸ್ವಲ್ಪ ಬೇಗ ಸಿಗುತ್ತೆ. ಮಿಡ್ ಇಲ್ಲ ಟಾಪ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಈಗ ನೀವು ಡಿಸೆಂಬರ್ ಟೈಮ್ ಎಂಡು ಈ ಟೈಮಲ್ಲಿ ಬುಕ್ ಮಾಡ್ತಾ ಇದ್ದಾರೆ ನಿಮಗೆ ಫೆಬ್ಬಲ್ಲಿ ಸಿಗುತ್ತೆ ಅನ್ನೋ ಈ ಟೈಮ್ ಲೈನ್ ಇದೆ ಸದ್ಯಕ್ಕೆ. ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ನನಗಿದು, ಬಟ್ ನನಗಿರೋ ಇನ್ಫಾರ್ಮೇಷನ್ ಇದು. ಲೆಟ್ಸ್ ಟೇಕ್ ದಿಸ್ ಬೀಸ್ಟ್ ಆ್ಯಂಡ್ ಗೋ ಫಾರ್ ಅ ರೈಡ್. ಬನ್ನಿ. ಅದಕ್ಕೆ ಮುಂಚೆ ಒಂದು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ. ವಿ ಆರ್ ಆನ್ ದ ಹೈವೇ. ಇವಾಗ ಒಂದು ಪ್ರಾಪರ್ ಸ್ಪಿನ್ ಎತ್ಕೊಂಡು ನೋಡೋಣ. ನೋಡಿ, ನಾವು ಅಲ್ಲಿ ಅಷ್ಟು ಟೈಮ್ ಓಡಿಸಿದ್ರು ನಮಗೆ ಒಂದು ಸ್ಟ್ರೆಚ್ ಸಿಕ್ಕಲಿಲ್ಲ. ಸೊ ಇದ್ರದ್ದು ಆ್ಯಕ್ಚುಯಲ್ ಕೆಪಾಸಿಟಿ ಪೊಟೆನ್ಷಿಯಲ್ ಏನಿರುತ್ತೆ ನಾವಿಲ್ಲಿ ನೋಡ್ಬಿಡ್ಬೋದು. ಟೂರಿಂಗ್ ಮೋಡಲ್ಲಿದೆ. ಐ ಥಿಂಕ್ ರ್ಯಾಲಿಗೆ ಹಾಕೋಣ ಸದ್ಯಕ್ಕೆ. ಟೂರಿಂಗು ರ್ಯಾಲಿ ಆಲ್ಮೋಸ್ಟ್ ನಿಮಗೆ ಸೇಮು. ಜಸ್ಟು ಐ ಥಿಂಕ್ ರ್ಯಾಲಿಯಲ್ಲಿ ಸ್ವಲ್ಪ ಟ್ರ್ಯಾಕ್ಷನ್ ಬೇರೆ ಥರ ವರ್ಕ್ ಆಗುತ್ತೆ. ಹಿಂದೆ ABS ಆಫ್ ಆಗುತ್ತೆ. $10,500 ಅಂತ RPM ಕಟ್ ಆಫ್ ಆಗುತ್ತೆ. ಸೊ ಈ ರಿವ್ಯೂ ಬೇಸಿಕ್ಕು ಎಲ್ಲದೂ ಬೇಕಂತ ಹೇಳಿದ್ರೆ ನಾನು ಶಿಮ್ಲಾದು ಆ ರೈಡ್ ರಿವ್ಯೂ ವಿಡಿಯೋದಲ್ಲಿ ಇರುತ್ತೆ, ನಮ್ಮ ಹಿಮಾಚಲ್ ಪ್ರದೇಶದ್ದು. ಅದನ್ನು ಚೆಕ್ಔಟ್ ಮಾಡಿ. ಕಂಪ್ಲೀಟ್ ಡೀಟೇಲ್ಡ್ ರಿವ್ಯೂ ಬೇಕಂತಂದರೆ. ಸೊ ಇನ್ ದಿಸ್ ಐ ಟ್ರೈ ಟು ಕೀಪ್ ಇಟ್ ಮಿನಿಮಲ್. ಸೊ 6th ಗೇರಲ್ಲಿ ಈ ಸ್ಪೀಡ್ಸಲ್ಲಿ ನನಗೆ ವೈಬ್ರೇಷನ್ಸು ಫೀಲ್ ಆಗ್ತಾಯಿದೆ. ಅರೌಂಡ್ 120-130. ಸೊ ಟಾಪ್ ಸ್ಪೀಡು ನೋಡ್ಬಿಡೋಣ. ಓಕೆ, ದಟ್ಸ್ ಇಟ್ ಬಾಯ್ಸ್. ಇದೇ ನಿಮ್ಮ ಟಾಪ್ ಸ್ಪೀಡ್. Apache RTX 146 ಹೋಗುತ್ತೆ. ಸೊ ಇಲ್ಲಿ ಕ್ಲೀನಾಗಿ ನೆಕ್ಕಿದೆಯಲ್ಲ, ನೆಕ್ಕಿನ ಮೇಲೆ ವಿಂಡು ಆ್ಯಕ್ಚುಲಿ ವೈಸಲ್ ಟಾಲ್ ಇದೆ. ಏನಾಗ್ತಿದೆ, ಡೈರೆಕ್ಟು ಈ ಪಾರ್ಟಿಗೆ ಹೊಡಿತಾ ಇದೆ ವಿಂಡು. ಅರೌಂಡ್ 6 ಫೀಟ್ ಇದ್ದರೆ ನಿಮ್ಗೆ ಇದು ಇಶ್ಯೂ ಬರುತ್ತೆ. ಸೊ ನೀವೇನಾದರೂ ಸ್ವಲ್ಪ ಹೈಟು ಕಮ್ಮಿ ಇದ್ದೀರಾ ಅಂತ ಹೇಳಿದ್ರು ಪರವಾಗಿಲ್ಲ. ಜಾಸ್ತಿ ಇದ್ದರೆ ಮೋಸ್ಟ್ಲಿ ನಿಮ್ಗೆ ಅವಾಗ ಎದೆಗೆ ಹೊಡಿಬೋದು. ಕುಳ್ಳ ಇದ್ದರೆ ನಿಮಗೆ ಮೋಸ್ಟ್ಲಿ ಕರೆಕ್ಟಾಗಿ ಈ ಪೋರ್ಷನ್ಗೆ ಬಂದು ವಿಂಡ್ ಅವಾಯ್ಡ್ ಆಗ್ಬೋದು. ಬಟ್ 6 ಇರೋದಕ್ಕೆ ನನಗೆ ಡೈರೆಕ್ಟ್ ಇಲ್ಲಿಂದ ಮೇಲ್ಗಡೆ ಗಾಡಿ ಹಿಂಗೆ ಹೊಡಿತಾ ಇದೆ ಕುತ್ತಿಗೆಯಿಂದ ಮೇಲೆ. ಸೌಂಡು ವಿಂಡ್ ಬ್ಲಾಸ್ಟು ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಆದರೆ ನಿಮಗೆ ಸ್ಪೀಡ್ ಅರೌಂಡು ನೋಡಿ 100 ಪಾಸ್ ಆದಮೇಲೆ ಅದು ಗೊತ್ತಾಗೋದು. ಅಲ್ಲಿ ತನಕ ನಿಮ್ಗೇನು ಅನ್ಸೋದಿಲ್ಲ, ಆರಾಮಾಗಿ ಹೋಗ್ಬೋದು. ಸೊ ಈ ಸ್ಪೀಡ್ಸು ಏನು ಸರ್ಪ್ರೈಸಿಂಗ್ ಆಗಿದೆ ಅಂದರೆ, ಇದು ಆ್ಯಕ್ಚುಲಿ 130-140 ಹೋಗ್ತಾ ಇರೋದು ಗಾಡಿ ಫೀಲೇ ಆಗ್ತಾ ಇಲ್ಲ. 146 ಯಾಕೆ ಕಟ್ ಆಫ್ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಇಂಜಿನ್ನು ಲೈಫ್ ಚೆನ್ನಾಗಿರಲಿ ಅಂತ ಅಲ್ಲಿ ಕಟ್ ಆಫ್ ಮಾಡಿದ್ದಾರೆ. ಬಟ್ ದಿಸ್ ಬೈಕ್ ಏನು ಆರಾಮ್ ಸೈಡು 160 ಬಾಯ್ಸ್.
ಎಫರ್ಟ್ಲೆಸ್ ಆಗಿ 146 ಹೋಗಿ ಲಾಕ್ ಆಗ್ತಾ ಇದೆ ಟಾಪ್ ಸ್ಪೀಡ್. ಇದು ಈ ಹೈ ಸ್ಪೀಡ್ಸಲ್ಲಿ ಗಾಡಿ ಸ್ಟೇಬಲ್ ಆಗಿ ಹೋಗ್ತಾ ಇದೆ, ಏನೂ ತೊಂದರೆ ಇಲ್ಲ. ಲೈಕ್ ಗಾಡಿದು ವೆಯ್ಟ್ ಅಂತೂ ನಿಮಗೆ ಒಂದು ಚೂರು ಫೀಲೇ ಆಗೋದಿಲ್ಲ. ಒಂದ್ಸಲ ಇವರೊಂದು ಮೂವ್ ಆರಾಮಾಗಿ ಓಡಿಸ್ಬೋದು. ಬ್ರೇಕ್ ಟೆಸ್ಟ್ ಮಾಡೋಣ ಒಂದ್ಸಲ. ಬಟ್ ಆ್ಯಕ್ಚುಲಿ ಆ ಸ್ಪೀಡ್ಸ್ಗೆ ಬ್ರೇಕಿಂಗ್ ಬೈಟು ತುಂಬ ಇಲ್ಲ, ಶಾರ್ಪ್ ಅಂತ ಅನ್ಬೋದು. ಲೈಕ್ ಪ್ರೋಗ್ರೆಸಿವ್ ಆಗಿದೆ. ಲೈಕ್ ಹಿಡಿದ ತಕ್ಷಣ ಕಚ್ಕೊಂಡು ನಿಲ್ಲೋ ಥರ ಏನು ಅನ್ನಿಸ್ಲಿಲ್ಲ. ಒನ್ ಮೋರ್ ಟೈಮ್ ಬ್ರೇಕ್ ಮಾಡ್ತೀನಿ, ನೋಡೋಣ. ಝೀರೋ ಟು 100 ಮಾಡಿ ನೋಡೋಣ. Top speed. This is your top speed, boys. ಸೊ ಕ್ವಿಕ್ ಆಗಿದೆ ಗಾಡಿ, ಸ್ಪೆಷಲಿ ಕನ್ಸಿಡರಿಂಗ್ ಇಟ್ಸ್ ಎ 300cc. ಗಾಡಿ ಕ್ವಿಕ್ ಆಗಿದೆ. ಬಟ್ ನನಗೆ ಒಂದು 155 160 ಆದರೂ ಹೋಗಲಿ ಅಂತ ಆಸೆ ಇತ್ತು ಗಾಡಿ. ಬಟ್ ಎಸ್, ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು, ರಿಸ್ಟ್ರಿಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಫುಲ್ಲು ಟಾಪ್ ಎಂಡ್ ಹೋದಾಗ ಒಂದು ಸ್ವಲ್ಪ ನೀವು ಕರೆಕ್ಟಾಗಿ ಇಟ್ಕೋಬೇಕು ಹ್ಯಾಂಡ್ಲು. ಚೂರು ಇದು ಮಾಡಿದ್ರೆ ಗಾಡಿ ವಾವಲ್ ಎತ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಬಟ್ ಪ್ರಾಪರ್ ಆಗಿದೆ ರೋಡು ಅಂತಂದರೆ, ಹಳ್ಳ ಗಿಳ ಏನಿಲ್ಲ ಅಂತಂದರೆ ಗಾಡಿ ಸ್ಟೇಬಲ್ ಆಗಿದೆ. ಬಟ್ ನಿಮಗೆ ರೋಡ್ ಸರಿಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ವಾಬಲ್ ಬರ್ಬೋದು ಹಿಂಗೆ. ಸೊ ನೋಡ್ಕೋಬೇಕು ನೀವು ಅದನ್ನು. ಕಂಫರ್ಟ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ಲಾಂಗ್ ರೈಡ್ಸ್ಗೆ ಹೋಗೋದಕ್ಕೆ ನಿಮಗೆ ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಸೀಟು ಏನಂತ ಹೇಳಿದ್ರೆ ನಿಮಗೆ ತುಂಬ ಸ್ಮೂತಾಗೂ ಸಾಫ್ಟಾಗೂ ಇಲ್ಲ, ತುಂಬ ಹಾರ್ಡಾಗೂ ಇಲ್ಲ, ಮಧ್ಯದಲ್ಲಿದೆ. ತುಂಬ ಸಾಫ್ಟಾಗಿದ್ರೂ ಸರಿ ಹೋಗೋದಿಲ್ಲ. ಆ್ಯಂಡ್ ಅನದರ್ ಥಿಂಗ್ ಏನಂತ ಹೇಳಿದ್ರೆ ನೋಡಿ, ಈಗಲೂ 87 90ಸಲ್ಲಿ ಕೆಳಗಡೆ ಬೊಬ್ಮಿಂದ ಹಿಡಿದು ಕಾಲು ತನಕ ವೈಬ್ರೇಷನ್ಸು ಫೀಲ್ ಆಗ್ತಾ ಇದೆ ನನಗೆ. ಸೊ ದಟ್ ಈಸ್ ದೇರ್. ನೀವು RPM ಬ್ಯಾಂಡಿಗೆ ಹೋಯ್ತು ಅಂತಂದರೆ ನಿಮ್ಗೆ ಅದು ಗೊತ್ತಾಗುತ್ತೆ. 6000+. ಸೊ ನೋಡಿ, ಫುಲ್ಲು ಸ್ಲೋ ಆಗಿ ಈ ಥರ ಹೋಯ್ತು ಅಂದರೆ ಅಷ್ಟು ಫೀಲ್ ಆಗೋಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೈಬ್ರೇಷನ್ಸು ಫೀಲ್ ಆಗುತ್ತೆ, ಗೊತ್ತಾಗತ್ತೆ. ಸೊ ಕಂಫರ್ಟ್ ಇದೆ. ಕಂಫರ್ಟ್ ಬಗ್ಗೆ ಏನೂ ಕ್ವಶನ್ ಮಾರ್ಕ್ಸ್ ಇಲ್ಲ. ಈವನ್ ಪಿಲಿಯನ್ ಸೀಟ್ ಕೂಡ ಇದೆ, ಎಲ್ಲ ವೈಡ್ ಆಗಿದೆ. ಇಬ್ಬರು ಎಲ್ಲಾದರೂ ಲಾಂಗ್ ಟೂರ್ ಮಾಡ್ಬೋದು ಅಂದರೆ ಮಾಡ್ಬೋದು. ಅವಾಗ ನಿಮಗೆ ಸ್ಟಿಲ್ ಪರ್ಫಾರ್ಮೆನ್ಸ್ ಇನ್ನೂ ಕಮ್ಮಿ ಆಗಿಬಿಡುತ್ತೆ, ಬಿಕಾಸ್ ಇಟ್ಸ್ ಎ 300cc ಗಾಡಿ ಅಲ್ಲ. ಸೊ ರೈಡ್ ಬೈ ವೈರ್ ಇರೋದ್ರಿಂದ ಥ್ರಾಟಲ್ ಮಾಡಬೇಕಿದ್ರೆ ನಮಗೆ ಕ್ಲೀನಾಗಿದೆ. ಜಸ್ಟ್ ನೋಡಿ, ಇಲ್ಲಿ ಇನ್ಪುಟ್ಟು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಲ್ಯಾಗಿ ಇದೆಯೋ ಇಲ್ವೋ ರೈಡ್ ಬೈ ವೈರ್ ಇಲ್ಲಿ ನಮಗೆ ನೋಡಬೇಕಿದ್ರೆ ಅದನ್ನು ನಾನು ತೋರಿಸೋದಕ್ಕೆ ಟ್ರೈ ಮಾಡಿದೆ. ಅಡ್ಜಸ್ಟಬಲ್ ಬ್ರೇಕ್ ಆ್ಯಂಡ್ ಕ್ಲಚ್ ಲಿವರ್ಸ್ ಬರುತ್ತೆ. ಸೊ ಇದು ನಿಮಗೆ ಬಂದು 12.5 ಲೀಟರ್ಸ್ ಟ್ಯಾಂಕ್ ಬರುತ್ತೆ. ಸೊ ನೀವು ಅರೌಂಡು 25 to 30 ಇಟ್ಕೊಂಡ್ರೆ ನೀವು ರೇಂಜು ಫ್ಯೂಯಲು ನಿಮಗೆ ಅಂದರೆ ಕಿಲೋಮೀಟರ್ಸ್ ಮೈಲೇಜ್ 25 to 30 ಬರುತ್ತೆ ಅಂತ ಇಟ್ಕೊಂಡ್ರೆ ನಿಮಗೆ ಒಂದು ಫುಲ್ ಟ್ಯಾಂಕಲ್ಲಿ 300 to 350 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು. ಇದು ಜಾಸ್ತಿ ಕೊಡ್ಬೋದಿತ್ತು, ಬಟ್ ಅಗೇನ್ ನಿಮಗೆ ವೆಯ್ಟ್ ಆ್ಯಡ್ ಆಗುತ್ತೆ. ಇದು ಬಂದು 180 kg ಕರ್ವ್ ವೆಯ್ಟು. ನೀವು ಹೆಂಗಿದ್ರೂ ಒಂದು 300 ಕಿಲೋಮೀಟರ್ಸ್ಗೆ ಒಂದು ಬ್ರೇಕ್ ತೊಗೊಳ್ತೀರಾ ಯೂಶಲಿ. ಸೊ ಐ ಥಿಂಕ್ ಫ್ಯೂಯಲ್ ರೇಂಜು ಪ್ರಿಟಿ ಡೀಸೆಂಟ್. ಸೊ ಇನ್ನು ಇದರಲ್ಲಿ ನಿಮಗೆ ರೈನು, ಅರ್ಬನ್ನು, ಹಾಗೆಯೇ ಟೂರು ಮತ್ತು ರ್ಯಾಲಿ 4 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ರ್ಯಾಲಿಯಲ್ಲಿ ನಿಮಗೆ ರೇರ್ ABS ಆಫ್ ಆಗುತ್ತೆ. ಸೊ ಹೈ ಸ್ಪೀಡ್ ಅಲರ್ಟ್ ಕೂಡ ತೋರಿಸುತ್ತೆ ನಿಮಗೆ ಇದರಲ್ಲಿ. ಈ ಸ್ಪೀಡ್ಸಲ್ಲಿ ವೈಬ್ರೇಷನ್ಸ್ ಇದೆ. ಆದರೆ ಸ್ನೇಹಿತರೆ, ಲೈಕ್ ತುಂಬ ಅದ್ರ ಕಡೆನೇ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮ್ಗೆ ಹಂಗೆ ಅನಿಸುತ್ತೆ. ಯೂಶಲಿ ಏನಾಗ್ಬಿಡುತ್ತೆ, ನಾವು ಗೆಟ್ ಯೂಸ್ ಟು ಆಗಿಬಿಡ್ತೀವಿ ರೈಡ್ ಮಾಡ್ತಾ ಮಾಡ್ತಾ, ತಲೆ ಅಲ್ಲೇ ಹೋಗೋದಿಲ್ಲ. ಸೊ ದಟ್ ವೇ ನನಗೆ ಅದೇನೇ ತುಂಬ ಮೇನ್ ಕನ್ಸರ್ನ್ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ಅದ್ರ ಕಡೆನೇ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನಿಮಗೆ ಅವಾಗ ಅದು ಫೀಲ್ ಆಗುತ್ತೆ. ಸ್ಪೆಷಲಿ ನಿಮಗೆ ಹೈವೇಸಲ್ಲಿ ಹೈ ಸ್ಪೀಡ್ಸ್ ಕ್ಯಾರಿ ಮಾಡ್ತೀರಾ ಅಂತ ಹೇಳಿದ್ರೆ ಅವಾಗ ಫೀಲ್ ಆಗುತ್ತೆ. ಸೊ ಬ್ರೇಕಿಂಗ್ ಅಷ್ಟೇ ಚೆನ್ನಾಗಿದೆ, ಬಟ್ ನಂಗೆ ಇನ್ನೂ ಶಾರ್ಪಾಗಿ ಬೇಕಿತ್ತು ಬ್ರೇಕಿಂಗು. ಇನ್ನೂ ಎಕ್ಸ್ಟ್ರಾ ಬ್ರೇಕಿಂಗ್ ಪವರ್ ಬೇಕಿತ್ತು ಅಂತ ಇವಾಗ ಕ್ಲೀನಾಗಿ ಗೊತ್ತಾಗ್ತಾ ಇದೆ ನಮ್ಮ ಹೈವೇ ರೈಡಿಂಗಿಗೆ. ಒನ್ ಥಿಂಗ್ ಇವ್ರು ಏನು ಚೇಂಜ್ ಮಾಡ್ಬೋದಿತ್ತು ಅಂತಂದರೆ, ಇವಾಗ ನೋಡಿ ಬ್ಯಾಡ್ ರೋಡ್ಸ್ ಇದೆ, ಆರಾಮಾಗಿ ಹೋಗುತ್ತೆ ನಿಮಗೆ. 200 mm ಗ್ರೌಂಡ್ ಕ್ಲಿಯರೆನ್ಸು, 180 mm ಸಸ್ಪೆನ್ಷನ್ ಟ್ರಾವೆಲ್ಲು,
ಎಲ್ಲ ಕ್ರೇಜಿ. ಸೊ ಎಸ್, ಒನ್ ಥಿಂಗ್ ಇವ್ರು ಏನು ಚೇಂಜ್ ಮಾಡ್ಬೋದಿತ್ತಂದರೆ ಮಿಡ್ ವೇರಿಯಂಟಲ್ಲಿ ಇವರು ಕ್ವಿಕ್ ಶಿಫ್ಟರ್ ಕೊಟ್ಟಿದ್ದಾರೆ, ಬೇಸ್ ವೇರಿಯಂಟಿಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಅದನ್ನ ಚೇಂಜ್ ಮಾಡ್ಬೋದಿತ್ತು. ಬೇಸ್ ವೇರಿಯಂಟಿಗೆ ಕ್ವಿಕ್ ಶಿಫ್ಟರ್ ಕೊಟ್ಟು ಮಿಡ್ ವೇರಿಯಂಟಿಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿದೆ ಚೆನ್ನಾಗಿ ಇರೋದು. ಸೊ ದಟ್ಸ್ ವಾಟ್ ಐ ಫೆಲ್ಟ್. ಫಾರ್ ಎ 300cc ದಿಸ್ ಬೈಕ್ ಈಸ್ ರಿಯಲಿ ನಾಟ್ ಬ್ಯಾಡ್ ಎಟ್ ಆಲ್ ಅಂತ ಹೇಳ್ಬೋದು. ಸೊ ಅಗೈನ್ ನಿಮಗೆ ಇಂಜಿನ್ ಸ್ಪೆಕ್ಸ್ ಒಂದ್ಸಲ ಜಸ್ಟ್ ಮೆನ್ಷನ್ ಮಾಡ್ತೀನಿ. ಇದು 299cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. ಇದು 36 PS ಪವರು 9000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 28.5 Nm ಟಾರ್ಕು 7000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಲೋ ಎಂಡು ಇವಾಗ ಫಾರ್ ಎಕ್ಸಾಂಪಲ್ಲು ನೋಡಿ, ಸಿಂಪ್ಲಿ ಒಂದು ಥರ್ಡ್ ಗೇರಲ್ಲಿ ಇಟ್ಕೊಳ್ಳೋಣ. ಥರ್ಡ್ ಗೇರಲ್ಲಿ ನಿಮಗೆ ಅರೌಂಡ್ 3000 RPM ಎಲ್ಲ ಇದ್ದು ವ್ಯಾಂಕ್ ಮಾಡಿದ್ರೆ ನಿಮಗೆ ಏನು ಪವರ್ ಡೆಲಿವರಿ ಬರೋದಿಲ್ಲ. ಆಲ್ಮೋಸ್ಟ್ 6.5 7000 RPM ಬ್ಯಾಂಡ್ ಮೇಲೆ ನಿಮಗೆ ಸ್ವಲ್ಪ ಪವರ್ ಡೆಲಿವರಿ ಸ್ಟಾರ್ಟ್ ಆಗೋದು. ಅಂದರೆ ನೀವು ಹೈ ರಲ್ಸಲ್ಲಿ ಇರಬೇಕು. ನಿಮಗೆ ಯಾವಾಗ ಒಳ್ಳೆ ಪವರ್ ಸಿಗಬೇಕಂತ ಹೇಳಿದ್ರೆ ನಿಮಗೆ ಹೈ ರಲ್ಸಲ್ಲಿ ಇರಬೇಕು. ನೋಡಿ, 5th ಗೇರಲ್ಲೇ ಇದು 140 ರೆಡ್ ಲೈನ್ ಮಾಡುತ್ತೆ. 6th ಗೇರು ಸುಮ್ಮನೆ ನೇಮ್ ಸೇಕ್ ಅಷ್ಟೇ. ಈಗ ನೋಡಿ, ವಿಂಡ್ ಬ್ಲಾಸ್ಟ್ ಇಲ್ಲಿ ಈ ಪೋರ್ಷನ್ಗೆ ಹೆಂಗೆ ಕುತ್ತಿಗೆಗೆ ಬಂದು ಕುತ್ಕೊಂಡ್ಬಿಡುತ್ತೆ ಗುರು. ಫುಲ್ ಅಂತ ಇರೋಬಿಟ್ಟು ಎಲ್ಲ ತೊಗೊಬಂದು ಇಲ್ಲೇ ಹೊಡಿತಾ ಇದೆ ನಮಗೆ. ಅಡ್ಜಸ್ಟೇಬಲ್ ವೈಸರ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನೊಂಚೂರು ಸೆಟ್ ಮಾಡ್ಕೊಂಡ್ರೆ ತಲೆ ಮೇಲೆ ಹೋಗೋ ಥರ ಇರೋದು. ಅಟ್ಲೀಸ್ಟ್ ಆಕ್ಸೆಸರಿಯಾಗಿ ಬಿಟ್ಟಿದ್ರೆ ಆಪ್ಷನಲ್ಲೂ ಚೆನ್ನಾಗಿರೋದು. ಸೊ ಟಿ ವಿ ಎಸ್ ಅವ್ರು ಏನು ಮಾಡಿಬಿಡ್ತಾರೆ, ನಿಮಗೆ ನಕಲ್ ಗಾರ್ಡು ಕ್ರಾಶ್ ಗಾರ್ಡ್ ಏನೂ ಕೊಡೋಲ್ಲ. ಎಲ್ಲದನ್ನು ತೆಗೆದುಬಿಟ್ಟು ನಿಮಗೆ ಪ್ರೈಸ್ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಎಕ್ಸ್ ಶೋರೂಮು. ಸೊ ನಿಮಗೆ ಆ್ಯಕ್ಚುಲಿ ಅವೆಲ್ಲ ಬೇಸಿಕ್ ಪ್ರೊಡಕ್ಷನ್ ಬೇಗ ಆಗುತ್ತೆ. ಇದರಲ್ಲೂ ನೀವು ಟೂರಿಂಗ್ ಹೋಗ್ತೀರಾ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸುಮ್ಮನೆ ಡ್ರಾಪ್ ಆದ್ರೂ ನಿಮಗೆ ಡೈರೆಕ್ಟು ರಿವರ್ಸ್ಗಳಿಗೆ ಗೇಟ್ ಬೀಳುತ್ತೆ, ಬಾಡಿ ಗೇಟ್ ಬೀಳುತ್ತೆ. ಹಾಗಾಗಿ ಯು ಹ್ಯಾವ್ ಟು ಗೆಟ್ ದೋಸ್ ಪ್ರೊಟೆಕ್ಷನ್. ಸೊ ನಿಮಗೆ ಪ್ರೈಸ್ ಕಮ್ಮಿ ಅಂತ ನೋಡ್ತೀರಾ, ಬಟ್ ಈ ಬೇಸಿಕ್ ಪ್ರೊಟೆಕ್ಷನ್ದು ಆಕ್ಸೆಸರೀಸ್ ಆಗದೇ ಇದ್ದರೆ ನಿಮಗೆ ರಿಸ್ಕ್ ಇರುತ್ತೆ. ಸೊ 6th ಗೇರಲ್ಲಿ ಈ ಸ್ಪೀಡ್ಸಲ್ಲೂ ನಿಮ್ಗೊಂಥರ ಇನ್ನೂ ಗೇರ್ ಇದೆಯಾ ಅಂತ ಅನಿಸುತ್ತೆ. ಬಟ್ ಆಲ್ರೆಡಿ ನೀವು ಟಾಪ್ ಗೇರಲ್ಲಿ ಇದ್ಬಿಟ್ಟಿರ್ತೀರಾ. ಗೇರ್ ಇದೆಯೇನೋ ಎಲ್ಲೋ ಒಂದು ಕಡೆ ಇನ್ನೊಂದು ನೆಕ್ಸ್ಟ್ ಶಿಫ್ಟ್ ಮಾಡೋಕ್ಕೆ ಅನಿಸ್ತಾ ಇರುತ್ತೆ, ಬಟ್ ಆಲ್ರೆಡಿ ಟಾಪಲ್ಲಿ ಇರುತ್ತೆ. ಆ ಥರ ಇರುತ್ತೆ ವೈಬ್ರೇಷನ್ಸು ನಿಮಗೆ. ನನಗೆ ಹೈವೇಲಿ ರೈಡ್ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಒಂದು ಏನು ಗೊತ್ತಾಯಿತು ಅಂತ ಹೇಳಿದ್ರೆ, ಐ ಲೈಕ್ ಇಟ್ ಮೋರ್ ಆನ್ ದ ಟ್ವಿಸ್ಟೀಸ್. ಹೈವೇಗೆ ಎಲ್ಲೋ ಒಂದು ಕಡೆ ಅಷ್ಟು ಕಂಪ್ಲೀಟ್ ಸಮಾಧಾನ ಆಗಲಿಲ್ಲ. ಇನ್ನೂ ಗಾಡಿ ಸ್ಪೀಡೇ ಇರ್ಬೋದು, ವಿಂಡ್ ಬ್ಲಾಸ್ಟು, ವೈಬ್ರೇಷನ್ಸು ಈ ಥರದ್ದೆಲ್ಲ ಕೆಲವ್ದು ನೋಡಿದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ. ನಿಮಗೆ ಲೋವರ್ ಸಿ ಸಿಯಿಂದ ಅಪ್ಗ್ರೇಡ್ ಆಗ್ತಾ ಇದ್ದೀರಾ 300ಗೆ ಅಂತ ಹೇಳಿದ್ರೆ ದೆನ್ ನೋ ಪ್ರಾಬ್ಲಮ್. ನಿಮ್ಮ ಹತ್ರ ಆಲ್ರೆಡಿ ಹೈಯರ್ ಸಿ ಸಿ ಗಾಡಿ ಇದನ್ನು ಜಸ್ಟು ಇನ್ನೊಂದು ಗಾಡಿ ಥರ ತೊಗೊಳ್ತೀರಂದರೆ ಆವಾಗ ನಿಮಗೆ ಇದು ಸ್ವಲ್ಪ ಬೋರ್ ಅನ್ನಿಸ್ಬೋದು ಅಂತ ಪವರ್ ಡೆಲಿವರಿಯಲ್ಲಿ ನನಗನ್ನಿಸ್ತು. ಸೊ ಸಸ್ಪೆನ್ಷನ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಸಸ್ಪೆನ್ಷನ್ನು ನನಗೆ ತುಂಬ ಚೆನ್ನಾಗಿ ಟ್ಯೂನ್ ಆಗಿದೆ ಅಂತೇಳಿ ಅನ್ನಿಸ್ತು. ಬ್ಯಾಡ್ ರೋಡ್ಸಲ್ಲೆಲ್ಲ ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಸೊ ಸ್ಟಾಕ್ ಸಸ್ಪೆನ್ಷನ್ನು ನೀವೇನು ಚೇಂಜ್ ಮಾಡೋದೇನೆ, ಟಾಪ್ ಎಂಡ್ ವೇರಿಯಂಟ್ಗೆ ಹೋಗ್ದೇನೆ ಏನು ಬರುತ್ತೆ ಅದೇ ತುಂಬ ಚೆನ್ನಾಗಿದೆ. ಮೋರ್ ದ್ಯಾನ್ ಇನಫ್ ನಿಮಗೆ. ಸೊ ಸಸ್ಪೆನ್ಷನ್ ಸೆಟಪ್ ಥಮ್ಸ್ ಅಪ್. ಇದನ್ನು ನೀವು ಆರಾಮಾಗಿ 120ಸಲ್ಲಿ ಕ್ರೂಸ್ ಮಾಡ್ಬೋದು, 120s 130ಸಲ್ಲೂ ಮಾಡ್ಬೋದು. ಈವನ್ ಈ ಸ್ಪೀಡ್ಸು ನಿಮ್ಗೆ ಏನು ಅನಿಸಲ್ಲ. ಗಾಡಿ ತುಂಬ ಪುಷ್ ಮಾಡ್ತಿದ್ದೀರಾ ಅನಿಸಲ್ಲ, ಬಟ್ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅರೌಂಡ್ 120 ನಿಮ್ಮ ಕ್ರೂಸಿಂಗ್ ಸ್ಪೀಡ್ ಅಂತ ಹೇಳ್ಬೋದು, ಕಂಫರ್ಟಬಲ್ ಕ್ರೂಸಿಂಗ್ ಸ್ಪೀಡ್. ಇದನ್ನು ಟ್ಯೂನ್ ಮಾಡಿದ್ರೆ ಪವರ್ ಜಾಸ್ತಿ ಮಾಡ್ಬೋದು ಅಂತ ನಿಮ್ಗೆ ಏನಾರ ಕ್ವಶನ್ಸ್ ಇರುತ್ತೆ. ರೈಡ್ ಬೈ ವೈರ್ ಇರೋದ್ರಿಂದ ECU ರಿಮ್ಯಾಪ್ ಮಾಡ್ಬೋದು ಆರಾಮಾಗಿ. ಸೊ ಟ್ಯೂನ್ ಮಾಡೋದ್ರಿಂದ ನಿಮಗೆ ಪವರ್ ಜಾಸ್ತಿ ಮಾಡ್ಬೋದು ಅಂತ ಏನಾರ ಕ್ವಶನ್ ಇದ್ದರೆ ಟ್ಯೂನ್ ಮಾಡ್ಬೋದು ನೀವು. ಬಟ್ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ವಾರಂಟಿ ವಾಯ್ಡ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ದಟ್ ಇನ್ ಮೈಂಡ್. ವಾರಂಟಿ ವಾಯ್ಡ್ ಮಾಡ್ಕೊಳ್ಳೋದಕ್ಕೆ ರಿಸ್ಕ್ ಕೊಡೋದಿದ್ರೆ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ನಾನು ರೆಕಮೆಂಡ್ ಮಾಡೋಲ್ಲ. ಸೊ ಸುಮಾರು ಜನ ಇನ್ನೊಂದು ಏನಾರ ಕಂಪ್ಲೇಂಟ್ಸು ಗಾಡಿಯಲ್ಲಿ ಫ್ಯೂಚರಲ್ಲಿ ಬರುತ್ತಾ ಏನೋ ಕೇಳ್ತೀರ. ಅದನ್ನು ನಾವು ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಇಂಜಿನ್ ರಿಲಯಬಿಲಿಟಿ ಇದು ಫಸ್ಟ್ ಲಾಟ್ ಬಂದಿರೋದ್ರಿಂದ ಇಂಜಿನು ರಿಲಯಬಲ್ ಇರುತ್ತಾ, ಏನಾರು ಪ್ರಾಬ್ಲಮ್ಸ್ ಬರುತ್ತೆ ಇನ್ನೂ ನಾವು ಹೇಳೋದಕ್ಕಾಗಲ್ಲ. ಸೊ ಒಂದು ಸಲ ಈ ಸಾರಿಸೋಣ, ನೋಡೋಣ ಸಸ್ಪೆನ್ಷನ್ದು ಏನಂತ ಗೊತ್ತಾಗುತ್ತೆ. ಎಸ್, ಪರವಾಗಿಲ್ಲ ಗುರು. ಸಸ್ಪೆನ್ಷನ್ ಅದಕ್ಕೆ ಹೇಳಿದ್ದು ಸಖತ್ತು ಚೆನ್ನಾಗಿ ಟ್ಯೂನ್ ಆಗಿದೆ. ಒಳ್ಳೆ ಹಿಮಾಲಯನಲ್ಲಿ ರೋಡ್ ಸಾರಿಸ್ದಂಗೆ ಅನ್ನಿಸ್ತು ನನಗೆ. ಇದರಲ್ಲಿ ಪಕ್ಕಾ ಗೇರ್ ಡೌನ್ ನೋಡಿಕೊಂಡು ಬ್ರೇಕ್ ಮಾಡ್ಬೇಕು ನೀವು ಫಾಸ್ಟಾಗಿ, ಫುಲ್ ಕಂಟ್ರೋಲ್ಗೆ ಎತ್ಕೊಳೋಕ್ಕೆ. ಟ್ರಾಕ್ಷನ್ ಕಿಕ್ಕಿಂಗ್ ಇನ್ ಬಂತು. ಈ ಥರ ಬ್ಯಾಡ್ ರೋಡ್ಸ್ ಅಂದರೆ ನೀವು ಎತ್ಕೊಂಡು ಹಿಂಗೆ ಹೋದರೆ ಗಾಡಿ ಆರಾಮಾಗಿ ಹ್ಯಾಂಡಲ್ ಮಾಡುತ್ತೆ. ಅದೇ ಬೇಕಿರೋದು. ಆ್ಯಂಡ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ದ ಬೈಕ್ ಫಾರ್ ರಿವ್ಯೂ. ಪಾಪ ಇವರು ನಮಗೆ ಅಂತ ಹೇಳಿಬಿಟ್ಟು ನೈಟು 3:34ಗೆ ಬಂದು ವೆಯ್ಟ್ ಮಾಡಿ 1-2 hours ನಾವು ಆಮೇಲೆ ರಿವ್ಯೂ ಮಾಡಿರೋದು.
ಸೊ ಬ್ರೋ ರಿಯಲಿ ಥ್ಯಾಂಕ್ಸ್ ಅಲಾಟ್, ರಿಯಲಿ ಅಪ್ರಿಷಿಯೇಟ್ ಯು ಗೆಟಿಂಗ್ ದ ಬೈಕ್ ಫಾರ್ ಮಿ ಟು ರಿವ್ಯೂ. ಥ್ಯಾಂಕ್ ಯು ಬ್ರೋ. ಸೊ ಸ್ನೇಹಿತರೆ, ಇದೇ ನಮ್ಮ ಹೈವೇ ರೈಡ್ ರಿವ್ಯೂ. ಹೈವೇ ಅಲ್ಲಿ ಬೇರೆ ಥರ ಅನ್ನಿಸ್ತು ಗಾಡಿ, ಘಾಟ್ಸಲ್ಲಿ ಬೇರೆ ಥರ ಅನ್ನಿಸ್ತು. ಲೈಟ್ ಆಫ್ ರೋಡು, ಟೂರಿಂಗು, ಘಾಟ್ ಸೆಕ್ಷನ್ನು ಎಲ್ಲ ಥಮ್ಸಪ್ಪು. ಹೈವೇ ಅಲ್ಲಿ ಸ್ವಲ್ಪ ಬೋರ್ ಅನ್ನಿಸ್ತು, ಹಾಗೆ ವೈಬ್ರೇಷನ್ಸ್ ಫೀಲ್ ಆಯಿತು ಅಂತ ನನ್ನ ಒಂದು ವರ್ಡಿಗೆ ಕೊಡ್ತಾ ಈ ವಿಡಿಯೋನ ಇಲ್ಲಿಗೆ ತಿಳಿಸ್ತೀನಿ. ಸ್ಟಿಲ್ ನಾನು ಏನಾರು ಮಿಸ್ ಔಟ್ ಮಾಡಿದ್ದೀನಿ ಅಂತಿದ್ರೆ, ನಿಮ್ಗೆ ಏನಾರು ಕ್ವಶನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.